ನಿನ್ನೆ ನನ್ನ ಫ್ರೆಂಡ್ಸ್ ರಾತ್ರಿ ಕಾಲ್ ಮಾಡಿ ಒಂದು ಪಿಕ್ಚರಿಗೆ ಹೋಗು ಅಂತ ಹೇಳ್ತಿದ್ರು ಗೈಸ್. ಅದಕ್ಕೆ ಯಾವ ಪಿಕ್ಚರ್ ಗೊತ್ತಿಲ್ಲ, ಇದು ಸೂ ಫ್ರಮ್ ಸೋ. Okay, let's go. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಫಸ್ಟ್ ವ್ಲಾಗ್. ನಾನು ಸಹ ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ. ಇವತ್ತು ಯೂಟ್ಯೂಬ್ ಚಾನಲ್ ಒಂದು ಓಪನ್ ಮಾಡಿ ನಂದು ಫಸ್ಟ್ ವ್ಲಾಗ್ ನಂದು ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ನಮ್ಮ ಮನೆಯಿಂದ ಬೆಳಿಗ್ಗೆ ಎದ್ದು ಫುಲ್ ಬ್ರಷ್ ಎಲ್ಲ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ಯೂನಿಫಾರ್ಮ್ ಹಾಕ್ಕೊಂಡಿದ್ದೀನಿ. ಯೂನಿಫಾರ್ಮ್ ಹೇಗೆ ಉಂಟು, ನಿನ್ನೆ ರಾತ್ರಿಯಿಂದ ನಿದ್ದೆನೇ ಬರ್ತಿರಲಿಲ್ಲ ಗೈಸ್. ಯಾಕಂದರೆ ನನಗೆ ವ್ಲಾಗ್ ಮಾಡಬೇಕಾ ಬೇಡವಾ ಅಂತ ಆಗ್ತಿತ್ತು. ಅದಕ್ಕೆ ಏನಾದರೂ ಆಗಲಿ ಎಲ್ಲ ಮಂದಿ ಆಯಿತು ಅಂತ ಬೆಳಿಗ್ಗೆ ಎದ್ದಿದ ತಕ್ಷಣ ವ್ಲಾಗ್ ಮಾಡುವ ಅಂತ ಆಯಿತು. ಒಂಚೂರು ಜೋಶು ಒಂದು ಗೈಸ್, ಅದಕ್ಕೆ ಮಾಡ್ತಾಯಿದ್ದೇನೆ. ಒಂಚೂರು ಸಪೋರ್ಟ್ ಮಾಡಿ ಗೈಸ್. ನನ್ನ ವ್ಲಾಗಲ್ಲಿ ಕಾಲೇಜ್ ಮತ್ತು ನಮ್ಮ ಫ್ರೆಂಡ್ಸ್ ಅವರೊಟ್ಟಿಗೆಲ್ಲ ಇರೋದು ವ್ಲಾಗೆಲ್ಲ ಬರ್ತಾ ಇರ್ತದೆ. ಮತ್ತು ಡೈಲಿ ವ್ಲಾಗ್ಸ್ ಥರ ಚಾಲೆಂಜ್ ಹಾಕಿ ವ್ಲಾಗ್ ಮಾಡಲಿಕ್ಕೆ ಶುರು ಮಾಡ್ತೇನೆ ನಾನು. ನನ್ನ ವ್ಲಾಗಲ್ಲಿ ನಾನು ನನ್ನೊಂದು 1K ಸಬ್ಸ್ಕ್ರೈಬ್ ಮಾಡಿಬಿಡಿ ಗೈಸ್. ಮತ್ತು ನನ್ನ ಫ್ಯಾಮಿಲಿಯದ್ದು ನಿಮಗೆ ಪರಿಚಯ ಮಾಡಿ ಕೊಡ್ತೇನೆ. ಈ ವೇಳೆಗೆ ಒಂದು ಇಲ್ಲಿ ನೋಡಿ 7 ಗಂಟೆಗೆ ರೆಡಿ ಆಗಿದ್ದೇನೆ ಗೈಸ್. ಇಷ್ಟು ಬೇಗ ಕಾಲೇಜಿಗೆ ಯಾರು ಸಹ ರೆಡಿ ಆಗೋದಿಲ್ಲ, ನಾನು ರೆಡಿ ಆಗಿದ್ದೇನೆ. 7 ಗಂಟೆಗೆ ರೆಡಿಯಾಗಿ ಇಲ್ಲಿ ಬಂದು ಸುತ್ತಾ ಇದ್ದೇನೆ, ಒಂಚೂರು ವಾಕಿಂಗ್ ಮಾಡುವ ಅಂತ. ಇಲ್ಲದು ವ್ಯೂ ನೋಡಿ ಗೈಸ್, ಮಾರ್ನಿಂಗ್ ಒಂದು ವ್ಯೂವೇ ಬೇರೆ ಗೈಸ್. ಅದಕ್ಕೆ ಬಂದಿಲ್ಲಿ ಮೇಲೆ ಅಂದರೆ ಇಲ್ಲಿ ನಮ್ಮ ಮನೆ ಮೇಲೆ ಸ್ವಲ್ಪ ಈಚೆ ಒಂದು ಸಿಗ್ತದೆ. ಹಾಗೆ ಇಲ್ಲೊಂದು ನಾಯಿ ಇತ್ತು ನೋಡಿ. ಬಸ್ಸಿಗೆ ನಿಲ್ಲಬೇಕು. ಬಸ್ಸಿಂದ ಸೀದಾ ಕಾಲೇಜಿಗೆ ಹೋಗಬೇಕು. ಕಾಲೇಜಲ್ಲಿ ಮೊಬೈಲ್ ತಗೊಳ್ಳಿ, ಮೊಬೈಲ್ ಇಲ್ಲ ಗಸ್, ಮೊಬೈಲ್ ಅಲೋ ಇಲ್ಲ ಕಾಲೇಜ್ ಒಳಗೆ. ಅದಕ್ಕೆ ನಾವು ಒಂದು ಅಂಗಡಿಯಲ್ಲಿ ಇಟ್ಟು ಹೋಗಬೇಕು. ಇಲ್ಲಾದರೆ ಕಾಲೇಜ್ ಒಳಗೆ ಹೋಗಿ ಅದು ಗಾಸಿದ್ದು ನನ್ನ ಫಸ್ಟ್ ವ್ಲಾಗ್. ಅದಕ್ಕೆ ನನಗೆ ಮಾತಾಡಲಿಕ್ಕೆ ಒಂಥರ ಏನೇನು ಆಗ್ತುಂಟು, ಮಾತಾಡಲಿಕ್ಕೆ ಆಗ್ತಿಲ್ಲ ಗಸ್ ಚೂರು ಸಹ. ಫಸ್ಟ್ ವ್ಲಾಗ್ ಅಲ್ಲ, ಅದಕ್ಕೆ. ಮತ್ತು ನಾನು ಯಾವ ಥರ ಆಡಬೇಕು ವ್ಲಾಗ್, ಇನ್ನು ಏನೇನು ನನ್ನಿಂದ ಬರಬೇಕು ಅದೆಲ್ಲ ನೀವು ಕಮೆಂಟ್ ಮಾಡಿ ಗೈಸ್. ಒಂಚೂರು ಸಜೆಸ್ಟ್ ಮಾಡಿ ನನಗೆ, ನೀವು ಏನು ಸಹ ಹೇಳಿ ಅದು ನಾನು ಹೇಗೆ ಮಾಡೋದು ವ್ಲಾಗ್. ಅದಕ್ಕೆ ನೀವು ಒಂಚೂರು ಹೇಳಿಕೊಡಿ. ಈಗ ಬನ್ನಿ ಮನೆಗೆ ಹೋಗುವ. ಇಲ್ಲಿ ಸಾಕು ತಿರುಗಿದ್ದು, ತುಂಬ ಹೊತ್ತಾಯ್ತು ತಿರುಗೊಂಡು. ಗೈಸ್, ನನ್ನ ಚಪ್ಪಲೆಲ್ಲ ಕಟ್ಟಾಗಿದೆ. ಇದಕ್ಕೆ ತಮ್ಮನ ಚಪ್ಪಲು, ನನ್ನ ತಮ್ಮದ ಚಪ್ಪಲು ಹಾಕೊಂಡು ಗಾಯ್ಸ್. ನಾವು ಒಟ್ಟು 3 ಜನ ಇದ್ದೇವೆ, ನಾನು, ತಂಗಿ ಮತ್ತು ತಮ್ಮ ಮತ್ತು ಅಪ್ಪ ಅಮ್ಮ, ಮತ್ತು 5 ಜನ. ನಮ್ಮ ಫ್ಯಾಮಿಲಿಯಲ್ಲಿ 5 ಜನ. ನಾನು ನಿಮಗೆ ಯಾವಾಗ ಪರಿಚಯ ಮಾಡ್ತೇನೆ ಅಂದರೆ ನಂದು 1000 ಸಬ್ಸ್ಕ್ರೈಬ್ ಆಗಬೇಕು, ಆಗ ನಿಮಗೆ ಪರಿಚಯ ಮಾಡಿ ಕೊಡ್ತೇನೆ ಗೈಸ್. ಆಗ ಇಲ್ಲಿಯದೆಲ್ಲ ತೋರಿಸ್ತೇನೆ ನಾನು. ಇಲ್ಲಿದೆಲ್ಲ ಅಂದರೆ ನಾನು ಎಲ್ಲಿರೋದು ಆ ಥರ ಎಲ್ಲ ತೋರಿಸ್ತೇನೆ ನಿಮಗೆ. ನಾನು ಕೆಲಸ ಏನು ಮಾಡೋದು, ಯಾವ ಕಾಲೇಜಿಗೆ ಹೋಗೋದು, ಎಷ್ಟನೇ ಕ್ಲಾಸ್. ನಾನೀಗ ಸೆಕೆಂಡ್ ಪಿ ಯು ಸಿ ಕಾಮರ್ಸಲ್ಲಿ ಹೋಗ್ತಿದ್ದೆ. ಅದು ಸಹ ಇಲ್ಲಿ ಹಿಂದೂ ಪಿ ಕಾಲೇಜ್ ಇರುವ ನಮ್ಮ ಮಂಚಕಲಲ್ಲಿ, ಅಲ್ಲಿ ಓದ್ತಾ ಇದ್ದೇನೆ. ಹಾಗೆ ನಾನು ಕೆಲಸ ಮಾಡೋದುಂಟು, ಅದೆಲ್ಲ ಈಗ ಹೇಳೋದಿಲ್ಲ. ನಾನು 1000 ಸಬ್ಸ್ಕ್ರೈಬ್ ಆದಮೇಲೆ ಹೇಳಿದ್ವಿ. ಆಗ ಒಂಚೂರು ಸಪೋರ್ಟ್ ಮಾಡಿ ಗೈಸ್. ಸಪೋರ್ಟ್ ಮಾಡಿ ನಾನು ಒಂಚೂರು ಇಲ್ಲಿ ಆಮೇಲೆ ನಿಮಗೆ ಒಂದೊಂದು ಹಾಗೆ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಇರ್ತದೆ. ಬನ್ನಿ ಮನೆಗೆ ಹೋಗಿ ತಿಂಡಿ ಮಾಡಿ ಕಾಲೇಜಿಗೆ ಹೋಗಬೇಕು. ಕಾಲೇಜಿಗೆ ಅಂದರೆ ನಮ್ಮ ಇಲ್ಲಿ ಕಾಲೇಜಿಗಲ್ಲ, ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿ ಬಸ್ ಇಟ್ಕೊಂಡು ಸೀದಾ ಕಾಲೇಜಿಗೆ ಹೋಗಬೇಕು. ಬನ್ನಿ ಈಗ ಮನೆಗೆ ಹೋಗಿ ತಿಂಡಿ ಮಾಡು. ಮನೆಗೆ ಹೋಗ್ಬೇಕೀಗ ಗಾಯ್ಸ್. ಮನೆಗೆ ಬಂದು ತಿಂಡಿ ಮಾಡಿರಲಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಊಟ ಮಾಡಿ ಚಹಾ ಕುಡಿದು ಈಗ ಹೋಗ್ತಿದ್ದೇನೆ ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗ್ಬೇಕು ಗೈಸ್. ನನ್ನ ಒಟ್ಟಿಗೆ ಗಾಡಿ ಸಹ ಇಲ್ಲ, ಏನು ಮಾಡೋದು, ಮಿಡಲ್ ಕ್ಲಾಸ್ ಅಲ್ಲ, ಆ ಥರ ಗಾಡಿ ಸಹ ಇಲ್ಲ. ಈಗ ಒಂದು ಸಲ ನಡ್ಕೊಂಡೇ ಹೋಗಬೇಕು. ಇವತ್ತು ಶನಿವಾರ ಅಲ್ಲ, ಅದಕ್ಕೆ 1 ಗಂಟೆ ತನಕ ಕ್ಲಾಸ್ ಇತ್ತು ಗೈಸ್.
ಪುನಃ ಇವರು ಸರ್ನವರೆಲ್ಲ ಸೇರಿ 3 ಗಂಟೆ ತನಕ ಕ್ಲಾಸ್ ಮಾಡ್ತಿದ್ದಾರೆ. ಅದು ಸಹ ಎಕ್ಸ್ಟ್ರಾ ಕ್ಲಾಸ್. ಫೇಲ್ ಆದವರಿಗೆ ಮಾತ್ರ. ಅಂದರೆ ನಾನು ಸಹ ಫೇಲ್ ಗೈಸ್. ಸರ್ ಒಂದು ಪಾಸ್ ಆಗಿದ್ರೆ ಎಂತ ಸಹ ಆಗ್ತಿರ್ಲಿಲ್ಲ. ಆದರೂ ಸಾಂಗ್ ಹೊಡ್ಕೊಂಡು ಸೀದಾ ಹೋಗೋ. ತುಂಬ ದೂರ ಏನಿಲ್ಲ, ಇಲ್ಲಿ ಅಲ್ಲಿ ಟರ್ನ್ ಅಂತ ಕಾಣ್ತಿತ್ತಲ್ಲ, ಟರ್ನ್ ಆಗಿ ಒಂದು ನಿಮಿಷ ದಾರಿ ಅಷ್ಟೆ. ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಬಸ್ ಸ್ಟ್ಯಾಂಡಿಗೆ ನಿಂತು ಸ್ಟೇಷನ್ 8:05 ಬರ್ತಿದ್ದೆ ಬಸ್. ನಾನು ಹೇಳಿದಾಗೆ 7:40 ಹೊರಟೆ ಇಲ್ಲಿಂದ ಮನೆಯಿಂದ. ಈಗ ನಡ್ಕೊಂಡು ಹೋಗ್ತಿದ್ದೇನೆ. ಈ ಬಸ್ ಸ್ಟ್ಯಾಂಡಿಗೆ ಹೋದ್ಮೇಲೆ ನಿಮಗೆ ಗೈಸ್ ಹಾಗೆ ದಾರಿ ನಡ್ಕೊಂಡು ಹೋಗ್ತಿರುವಾಗ ಈಗ ಒಂದು ನೆನಪಾಯ್ತು ನಮಗೆ. ನಿನ್ನೆ ನಮ್ಮ ಫ್ರೆಂಡ್ಸ್ ರಾತ್ರಿ ಕಾಲ್ ಮಾಡಿ ಒಂದು ಪಿಕ್ಚರಿಗೆ ಹೋಗು ಅಂತ ಹೇಳ್ತಿದ್ರು ಗೈಸ್. ಅದಕ್ಕೆ ಯಾವ ಪಿಕ್ಚರ್ ಗೊತ್ತಿಲ್ಲ, ಇದು ಸೂ ಫ್ರಮ್ ಸೋ, ಆ ಪಿಕ್ಚರಿಗೆ ಹೋಗ್ಬೇಕು ಇವತ್ತು. 4 ಗಂಟೆಗೆ ಹೋಗ್ಬೇಕು ಉಡುಪಿ. ಅದು ಇಲ್ಲಿ ಕಾಲೇಜ್ ಯೂನಿಫಾರ್ಮ್ ಇದ್ರೆ ಈ ಯೂನಿಫಾರ್ಮಲ್ಲಿ ಹೋಗೋದಲ್ಲ. ನಾವು ಅದಕ್ಕೆ ಒಂದು ಡ್ರೆಸ್ ತಂದಿದ್ದೆ, ಒಂದು ಶರ್ಟ್ ಹಾಕ್ಕೊಂಡು, ಇಲ್ಲ ಟಿ ಶರ್ಟ್ ಹಾಕ್ಕೊಂಡು ಹೋಗೋದು ಪಿಕ್ಚರ್ಗೆ. ಪಿಕ್ಚರ್ ನೋಡ್ಕೊಂಡು ಬರೋದು ಗೈಸ್. ಪಿಕ್ಚರ್ ನೋಡ್ಕೊಂಡು ಬರೋದು ತುಂಬ ಲೇಟ್ ಆಗ್ತದೆ. ಅದಕ್ಕೆ ನೋಡಿ ಈಗ ಅಲ್ಲಿ ಬಸ್ ಹೋಯ್ತು ಒಂದು, ಈಗ ಅಲ್ಲೊಂದು ಬಸ್ ಹೋಗ್ತಾ ಉಂಟು. ಅದು ಐತೆ ಬೆಲ್ಮನ್ ಸೈಡ್ ಆ ಥರ ಅದು ಹೋಯ್ತು ಬಸ್. ಬೆಲ್ಮನ್ ಸೈಡ್ ಒಂದು ಬಸ್ ಹೋಯ್ತು. ಈಗ ನಮ್ಮ ಬಸ್ ಬರ್ತದೆ 8:05, 8:06 ಬರ್ತದೆ. ಆಗ ಬಸ್ ಇಟ್ಕೊಂಡು ಸೀದಾ ಹೋಗಿ ಅಂಗಡಿಯಲ್ಲಿ ಮೊಬೈಲ್ ಇಟ್ಟು ಮುಚ್ಕೊಂಡು ಕಾಲೇಜಿಗೆ ಹೋದ್ರೆ ಆಯಿತು ಸೀದಾ. ನಂತರ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಈಗ ಬಸ್ ಒಂದು ಬರೋದು ಬಾಕಿ ಉಂಟು. ಹಂಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಗೈಸಿದ್ವಿ. ಫೋನ್ ಹಿಡ್ಕೊಂಡು ಮಾತಾಡ್ತಿದ್ದಾನೆ, ಬ್ಲಾಗ್ ಮಾಡ್ತಿದ್ದೆ. ಯಾರು ಹುಚ್ಚ ಅಂತ ತಿಳ್ಕೊಂಡು ನೋಡಿ ಬಸ್ ಸ್ಟ್ಯಾಂಡಿಗೆ ಬಂದು ಮೊನ್ನೆ ಅಷ್ಟೇ ಪೇಂಟ್ ಮಾಡಿಸಿದ್ರಿದ್ದನ್ನು. ನಾವು ನಿಲ್ಲೋದು ಮಾತ್ರ ಇದರಲ್ಲಿ ನಮ್ಮದು ಸ್ಪಾಟ್ ಇದು, ಇಲ್ಲಿ ಕೂತ್ಕೊಳ್ಳೋದು. ಈಗ ಈ ಸೈಡಿಂದ ಬಸ್ ಬರ್ತದೆ. ಬ್ಲಾಗ್ ಮಾಡ್ಕೊಂಬಂದ್ರೆ ಗೈಸ್ ಏನೆಲ್ಲ ಅನ್ಕೊಂಬಿಡ್ತಾರೆ. ಅದಕ್ಕೆ ನಾನು ಅಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಸ್ವಲ್ಪ ದಿವಸ ಸ್ವಲ್ಪ ದಿವಸ ಆದಮೇಲೆ ನೋಡು ಪಬ್ಲಿಕಲ್ಲಿ ಯಾವ ಥರ ಬ್ಲಾಗ್ ಮಾಡೋದೆಲ್ಲ. ಅದಕ್ಕೆ ಚೂರು ಧೈರ್ಯ ಬೇಕು ಗೈಸ್. ಮರ್ಯಾದೆ ಎಲ್ಲ ಬಿಟ್ಟು ಮಾಡಬೇಕಷ್ಟೇ. ಆಗ್ತಾರೆ ಆ ಥರ ಇರ್ತಾರೆ ಅಂತ ಹೇಳಿದರೆ ಆಗೋದಿಲ್ಲ. ಅದಕ್ಕೆ ಎಲ್ಲ ಬಿಟ್ಟು ಬ್ಲಾಗ್ ಮಾಡಬೇಕು. ಏನು ಸಹ ಮಾಡಲಿಕ್ಕೆ ಆಗೋದಿಲ್ಲ. 3:30 ತನಕ ಕೂತ್ಕೊಳ್ಬೇಕು ಇಲ್ಲಿ. ಅದಕ್ಕೆ ವೀಟ್ರ ಮೇಲೆ ಒಂಚೂರು ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಬೇಕು ಅಷ್ಟೇ. ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಬೇಕು. ಎಂತ ಮಾಡೋದು, ಕ್ಲಾಸ್ ಬಂಕ್ ಮಾಡಿ ಬಂದಿದ್ದೀವಿ. ವೀಟ್ರ್ ನೋಡಿ, ಇದು ಜಿಮ್ಮು ಎಕ್ಸಸೈಸಿಗಿದ್ದು. ಬಾಡಿ ನೋಡಿ ಗೈಸ್, ಬಾಡಿ ಬರಬೇಕಿಲ್ಲ. ಜಿಮ್ಮಿಗೆ ಹೋಗ್ಬೇಕಂತಿದ್ದೆ, ಏನು ಮಾಡೋದು ಅದಕ್ಕೆ ಈಗ ಕೂತ್ಕೊಳ್ಳೋದು ಗೈಸ್. ವೀಟ್ರ್ ರೂಮಲ್ಲಿ ಕೂತ್ಕೊಳ್ಬೇಕು. ಇಲ್ಲಿ ನೋಡಿ ಎಲ್ಲ ಹಾಳು ಮಾಡಿಟ್ಟಿದ್ದಾರೆ, ಪೊಡಿ ಎಲ್ಲ. ಕ್ಲಾಸ್ ಇತ್ತು, ಕ್ಲಾಸಿಗೆ ಹೋಗಲಿಲ್ಲ. ಅದಕ್ಕೆ ಇಲ್ಲಿ ವೀಟ್ರ್ ರೂಮಿಗೆ ಬಂದು ಕೂತ್ಕೊಂಡಿದ್ದೆ ನಾನು ಮತ್ತು ನಿಮ್ಮ ಫ್ರೆಂಡು. ಫಸ್ಟ್ ಪೀಸ್ ಹೋಗಿದ್ದೇನೆ ಕ್ಲಾಸಿಂದ ಹೊರಗೆ. ಕಾಲೇಜ್ ನಮ್ಮದು ಕಾಲೇಜ್. ಟೀಚರ್ಸ್ ಬರ್ತಿದ್ದಾರೆ. ಆ ಥರ ಮಾಡ್ಲಿಕ್ಕೆ ಆಗೋದಿಲ್ಲ ವೀಡಿಯೋ. ಮನೆಗೆ ಹೋಗಿ ಬ್ಲಾಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಫುಲ್ಲು ವೀಡಿಯೋ ತುಂಬ ಉದ್ದಾಯಿತು. ಅದಕ್ಕೆ ಬ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ವೀಡಿಯೋ ಇಷ್ಟ ಆದರೆ, ಬ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ.